ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪಿಸಿ, ಸಿವಿಲ್, ಪೊಲೀಸ್ ಕಾನ್ಸ್ಟೇಬಲ್, PSI, ಗ್ರೂಪ್ ಸಿ, ಗ್ರೂಪ್ ಬಿ ಹಾಗೂ ಎ ಹುದ್ದೆಗಳಾದ KS, IAS, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ವಿವಿಧ ರೀತಿಯಾದ ಪ್ರಚಲಿತ ಘಟನೆಗಳ ಮಾಹಿತಿಗಳನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಪ್ರಚಲಿತ ಘಟನೆಗಳು ಪ್ರತಿಯೊಂದು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳಲ್ಪಡುತ್ತವೆ. ಈ ಒಂದು ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಗ್ರಹಿಸಿ ಉತ್ತರವನ್ನು ಕೊಟ್ಟರೆ ಪರೀಕ್ಷೆಯೊಳಗೆ ಯಶಸ್ವಿ ಆಗುತ್ತವೆ ಅನ್ನೋದು ನಮಗೆ ತಿಳಿದು ಬರುತ್ತದೆ. ಇಂತಹ ಬಹು ಆಯ್ಕೆಯ ಪರೀಕ್ಷೆಗಳನ್ನು ಎದುರಿಸಿ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸಕ್ಕೆ ಈ ಒಂದು ಮಾಹಿತಿಯಲ್ಲಿ ಕೊಡತಕ್ಕಂತಹ ಪ್ರಶ್ನೆಗಳು ತಮ್ಮನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಇನ್ನಷ್ಟು ಉತ್ತಮಗೊಳಿಸುತ್ತವೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಒಂದನೇದಾಗಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಶಕ್ತಿಕಾಂತ ದಾಸ್ ಅವರನ್ನು ಲಂಡನ್ನಲ್ಲಿ ಸೆಂಟ್ರಲ್ ಬ್ಯಾಂಕಿಂಗ್ 2023 ವರ್ಷದ ಗವರ್ನರ್ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಹಾಗಾದರೆ ಈ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಮೊದಲ RBI ಗವರ್ನರ್ ಯಾರು? ಎ. ರಘುರಾಮ್ ರಾಜನ್, ಬಿ. ಮನಮೋಹನ್ ಸಿಂಗ್, ಸಿ. ಅಮಿತಾವ್ ಘೋಷ್, ಡಿ. ಬಿಮಲ್ ಜಲಾನ್. ಇದಕ್ಕೆ ಸರಿಯಾದ ಉತ್ತರ ಎ. ರಘುರಾಮ್ ರಾಜನ್. ಇನ್ನು ಎರಡನೇದಾಗಿ, ಭೌಗೋಳಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಸುದ್ದಿಗಳಲ್ಲಿ ಕೇಳಿಬರುವ ಹೆಲ್ಮಂಡ್ ನದಿ ಒಪ್ಪಂದ ಈ ಕೆಳಗಿನ ಯಾವ ದೇಶಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ? ಎ. ಇರಾನ್ ಮತ್ತು ಇರಾಕ್, ಬಿ. ಅಫ್ಘಾನಿಸ್ತಾನ್ ಮತ್ತು ತಜಿಕಿಸ್ತಾನ್, ಸಿ. ಇರಾನ್ ಮತ್ತು ತುರ್ಕಮೇನಿಸ್ತಾನ್, ಡಿ. ಅಫ್ಘಾನಿಸ್ತಾನ್ ಮತ್ತು ಇರಾನ್. ಇದಕ್ಕೆ ಸರಿಯಾದ ಉತ್ತರ ಡಿ. ಅಫ್ಘಾನಿಸ್ತಾನ್ ಮತ್ತು ಇರಾನ್. ಇದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಬೋಲ್ಡ್ ಕುರುಕ್ಷೇತ್ರ ಎಂಬ ಮಿಲಿಟರಿ ವ್ಯಾಯಾಮವು ಭಾರತ ಮತ್ತು ಈ ಕೆಳಗಿನ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ? ಎ. ಮಂಗೋಲಿಯಾ, ಬಿ. ಇಂಡೋನೇಷಿಯಾ, ಸಿ. ಸಿಂಗಾಪುರ್, ಡಿ. ಮಲೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಸಿ. ಸಿಂಗಾಪುರ್. ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ತನ್ನ ನಾಗರಿಕ ಏಕರೂಪ ನಾಗರಿಕ ಸಂಹಿತೆಯನ್ನು ಪಡೆಯಲು ರಾಜ್ಯವು ಪ್ರಯತ್ನಿಸುತ್ತದೆ ಎಂದು ಭಾರತೀಯ ಸಂವಿಧಾನದ ಯಾವ ವಿಧಿ ಹೇಳುತ್ತದೆ? ಎ. 42ನೇ ವಿಧಿ, ಬಿ. 40ನೇ ವಿಧಿ, ಸಿ. 41ನೇ ವಿಧಿ, ಡಿ. 44ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಡಿ. 44ನೇ ವಿಧಿ. ಇನ್ನು ಕರ್ನಾಟಕ ರಾಜ್ಯದ ಭೌಗೋಳಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಮೇಕೆದಾಟು ಯೋಜನೆಯು ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರು ಪೂರೈಕೆಗಾಗಿ ಬಹು ಉಪಯೋಗಿ ಜಲಾಶಯವನ್ನು ರಚಿಸಲು ಗುರಿಯನ್ನು ಹೊಂದಿದೆ. ಈ ನದಿಯ ಮೇಲ್ಮೈ ಹೊಂದಿದೆ? ಎ. ಪೆನ್ನಾರ್, ಬಿ. ಗೋದಾವರಿ, ಸಿ. ಕೃಷ್ಣ, ಡಿ. ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಕಾವೇರಿ. ಕಾವೇರಿ ನದಿಗೆ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರಲು ಕರ್ನಾಟಕ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ. ಲಿಲಿ ಥಾಮಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ತೀರ್ಪು 2013 ಇತ್ತೀಚೆಗೆ ಸುದ್ದಿಯಾಗಿತ್ತು. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ. ಕೌಟುಂಬಿಕ ಹಿಂಸೆ, ಬಿ. ಸಂಸದರ ಅನರ್ಹತೆ, ಸಿ. ಪರಿಹಾರದ ಅರಣ್ಯೀಕರಣ, ಡಿ.
ಟ್ರಾನ್ಸ್ಜೆಂಡರ್ ಕ್ರೀಡಾಪಟುಗಳು. ಇದಕ್ಕೆ ಸರಿಯಾದ ಉತ್ತರ ಸಂಸದರ ಅನರ್ಹತೆ ಕುರಿತಾದಂತಹ ಕಾನೂನು ನಿರ್ಣಯವನ್ನ ಕೈಗೊಂಡಂತಹ ಪ್ರಶ್ನೆ ಇದಾಗಿದೆ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಎ ಮಂಗಳ, ಬಿ ಗುರು, ಸಿ ಶುಕ್ರ, ಡಿ ಶನಿ. ಇದಕ್ಕೆ ಸರಿಯಾದ ಉತ್ತರ ಶುಕ್ರ ಗ್ರಹ, ಸಿ ಶುಕ್ರ ಗ್ರಹ. ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಪರ್ವತ ಶ್ರೇಣಿ ಯಾವುದು? ಎ ಹಿಮಾಲಯ, ಬಿ ಆಲ್ಪ್ಸ್, ಸಿ ಆಂಡೀಸ್, ಡಿ ರಾಕಿ ಪರ್ವತಗಳು. ಇದಕ್ಕೆ ಸರಿಯಾದ ಉತ್ತರ ಸಿ ಆಂಡೀಸ್ ಪರ್ವತಗಳು. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆ, ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವ ಅತ್ಯಂತ ಶುದ್ಧ ಲೋಹವನ್ನು ಪಡೆಯಲು ಈ ಕೆಳಗಿನ ಯಾವ ವಿಧಾನಗಳನ್ನು ಬಳಸಬಹುದು? ಎ ಬಟ್ಟಿ ಇಳಿಸುವಿಕೆ, ಬಿ ವಲಯ ಶುದ್ಧೀಕರಣ, ಸಿ ವಿದ್ಯುತ್ ವಿಭಜನೆ, ಡಿ ಕ್ರೊಮ್ಯಾಟೋಗ್ರಫಿ. ಇದಕ್ಕೆ ಸರಿಯಾದ ಉತ್ತರ ಎ ಬಟ್ಟಿ ಇಳಿಸುವಿಕೆ. ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ ಪಂಚಾಯಿತಿಗಳ ಅಧಿಕಾರಗಳು, ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ನಿಬಂಧನೆಗಳನ್ನು ಹೊಂದಿದೆ? ಎ 11ನೇ ಶೆಡ್ಯೂಲ್, ಬಿ 12ನೇ ಶೆಡ್ಯೂಲ್, ಸಿ 11ನೇ ಶೆಡ್ಯೂಲ್, ಡಿ 10ನೇ ಶೆಡ್ಯೂಲ್. ಇದಕ್ಕೆ ಸರಿಯಾದ ಉತ್ತರ ಸಿ 11ನೇ ಶೆಡ್ಯೂಲ್. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆ, ಯಾವ ಗ್ರಹವನ್ನ ಮರುಕಳಿಸುವ ಗ್ರಹ ಎಂದು ಕರೆಯಲಾಗುತ್ತದೆ? ಎ ಮಂಗಳ, ಬಿ ಯುರೇನಸ್, ಸಿ ಭೂಮಿ, ಡಿ ಶುಕ್ರ. ಇದಕ್ಕೆ ಸರಿಯಾದ ಉತ್ತರ ಬಿ ಯುರೇನಸ್. ಮತ್ತೊಂದು ಪ್ರಶ್ನೆ, ಇದರ ಸಾಂದ್ರತೆಯನ್ನು ಅಳೆಯಲು ರಿಂಗೆಲ್ಮನ್ ಇದನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಎ ಹೊಗೆ, ಬಿ ಮಂಜಿನ ಪ್ರಮಾಣ, ಸಿ ಕಲುಷಿತ ನೀರು, ಡಿ ಶಬ್ದ. ಇದಕ್ಕೆ ಸರಿಯಾದ ಉತ್ತರ ಎ ಹೊಗೆ. ಇನ್ನೊಂದು ಪ್ರಶ್ನೆ, ಕೆಳಗಿನ ಯಾವ ಲೋಹವು ಕೋಣೆಯ ಉಷ್ಣಾಂಶದಲ್ಲಿ ಹೆಚ್ಚಿನ ಉಷ್ಣ ಸಾಮರ್ಥ್ಯವನ್ನ ಹೊಂದಿದೆ? ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ಸ್ಟೇನ್ಲೆಸ್ ಸ್ಟೀಲ್, ಡಿ ಚಿನ್ನ. ಇದಕ್ಕೆ ಸರಿಯಾದ ಉತ್ತರ ಬಿ ಅಲ್ಯೂಮಿನಿಯಂ. ಮತ್ತೊಂದು ಪ್ರಶ್ನೆ, ಹವಳದ ಬಂಡೆಗಳು ಮತ್ತು ಕೇಂದ್ರ ಖಿನ್ನತೆಯನ್ನು ಒಳಗೊಂಡಿರುವ ಉಷ್ಣವಲಯದ ಸಾಗರಗಳಲ್ಲಿ ಕಂಡುಬರುವ ದ್ವೀಪಗಳ ಗುಂಪು ಈ ಕೆಳಗಿನವುಗಳಲ್ಲಿ ಯಾವುದು ಆಗಿದೆ? ಎ ಗಯೋಟ್ಸ್, ಬಿ ಸಿಮೌಂಟ್, ಸಿ ಲಗೂನ್, ಡಿ ಅಟಾಲ್. ಇದಕ್ಕೆ ಸರಿಯಾದ ಉತ್ತರ ಡಿ ಅಟಾಲ್. ಇದೊಂದು ಮಣ್ಣಿನ ಫಲವತ್ತತೆಯ ಕುರಿತಾದಂತಹ ಒಂದು ಪ್ರಶ್ನೆ. ಯಾವ ಮಣ್ಣಿನ ಪ್ರಕಾರವು ಗರಿಷ್ಠ ಹ್ಯೂಮಸ್ ಅನ್ನು ಹೊಂದಿರುತ್ತದೆ? ಎ ಲ್ಯಾಟರೈಟ್ ಮಣ್ಣು, ಬಿ ಲೋಮಿ ಮಣ್ಣು, ಸಿ ಕಪ್ಪು ಮಣ್ಣು, ಡಿ ಮೆಕ್ಕಲು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಡಿ ಮೆಕ್ಕಲು ಮಣ್ಣು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ಪಾಣನಿ ಮತ್ತು ಪತಂಜಲಿ ಪ್ರಾಚೀನ ಭಾರತೀಯ ಸಾಹಿತ್ಯ ಇತಿಹಾಸದಲ್ಲಿ
ಹೆಸರಾಂತ ಹೆಸರುಗಳು. ಅವರು ಯಾವ ರಾಜವಂಶದ ಅಡಿಯಲ್ಲಿ ನೆಲೆಸಿದ್ದರು ಎಂಬುದು ಈ ಒಂದು ಪ್ರಶ್ನೆ. ಎ ಪುಷ್ಯಭೂತಿ, ಬಿ ಸುಂಗ, ಸಿ ಕುಶಾನರು, ಡಿ ಗುಪ್ತರು. ಇದಕ್ಕೆ ಸರಿಯಾದ ಉತ್ತರ ಬಿ ಸುಂಗಮಣಿತನ. ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಪ್ರಶ್ನೆ. ಯಾವ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಡಲಾಯಿತು? ಎ 24ನೇ ತಿದ್ದುಪಡಿ, ಬಿ 42ನೇ ತಿದ್ದುಪಡಿ, ಸಿ 44ನೇ ತಿದ್ದುಪಡಿ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಿ 44ನೇ ತಿದ್ದುಪಡಿ. ಆತ್ಮೀಯ ಸ್ಪರ್ಧಾತ್ಮಕ ಅಭ್ಯರ್ಥಿಗಳೇ, ಇಲ್ಲಿ ಕೂಡ ಮಾಡಲ್ಪಟ್ಟಂತಹ ಪ್ರಶ್ನೆಗಳನ್ನ ತಾವು ಎದುರಿಸಿ ಎಷ್ಟು ಸರಿಯಾದ ಉತ್ತರಗಳಿಗೆ ತಾವು ನಿರ್ಭಯವಾಗಿ ಉತ್ತರವನ್ನ ಕೊಟ್ಟಿದ್ದೀರಿ ಅನ್ನೋದನ್ನ ಕಮೆಂಟ್ ಮೂಲಕವಾಗಿ, ತಮ್ಮ ಸರಿ ಉತ್ತರಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು, ಧ್ವನಿ ಮುದ್ರಣ ಪಾಠಗಳು, ಇತರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಅತ್ಯುತ್ತಮವಾದ ಮಾಹಿತಿಯನ್ನ ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.